ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ತಮ್ಮಮೇಲೆ ನೋಡ್ದಂಗೆ ನಿಮಗೆ ಗೊತ್ತಾಗಿರ್ಬೋದು ನಾನಿವತ್ತು ಯಾವ ಕಂಟೆಂಟ್ ಬಗ್ಗೆ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಅಂತ ಹೇಳಿ. ನೋಡಿ ಫ್ರೆಂಡ್ಸ್, ಯಾರೆಲ್ಲ ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ವಿಡಿಯೋ ಪೂರ್ತಿಯಾಗಿ ನೋಡಿ. ಯಾಕೆಂದರೆ ಪ್ರತಿಯೊಂದು ನಾನು ಹಾಕುವಂತಹ ವಿಡಿಯೋ ತುಂಬಾ ಯೂಸ್ಫುಲ್ ಆಗುವಂತಹ ವಿಡಿಯೋ ಆಗಿರುತ್ತೆ ಇನ್ಮೇಲೆ. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿರ್ತೀರಾ ಅಂದ್ಕೊಂಡಿದ್ದೀನಿ ಯಾವ ವಿಡಿಯೋಗಳನ್ನ ಮಾಡ್ತೀನಿ ಇನ್ಮೇಲೆ ಅಂತೇಳಿ. ಸೊ ಅದೇ ಒಂದು ವಿಚಾರದ ಬಗ್ಗೆ ಇವತ್ತು ಮೊದಲನೆಯ ವಿಡಿಯೋ ನಿಮಗೋಸ್ಕರ. ಮೊದಲನೆಯ ಮೀನ್ಸ್ ಹೇಗೆಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು, ಅಂದರೆ ಹೊಸ ಚಾನಲ್ನ ಹೇಗೆ ಶುರು ಮಾಡಬೇಕು ಅನ್ನೋ ಒಂದು ವಿಚಾರದ ಬಗ್ಗೆ ಮಾತಾಡೋಣ ಅಂತ ಹೇಳಿ ಇನ್ಫಾರ್ಮೇಷನ್ ಕೊಡೋಣ. ಸೊ ಒಂದು ಹೊಸ ಚಾನಲ್ನ ನಾವು ಯೂಟ್ಯೂಬಲ್ಲಿ ಶುರು ಮಾಡಬೇಕು ಅಂತ ಹೇಳಿದರೆ, ಒಂದು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದರೆ ನಾವು ಸುಮಾರಷ್ಟು ತಿಳ್ಕೊಳೋದು ಸುಮಾರಷ್ಟು ತುಂಬ ಇರುತ್ತೆ. ಅದನ್ನು ಮೊದಲನೇ ಸ್ಟೆಪ್ ಏನಪ್ಪ ಅಂತ ಹೇಳಿದರೆ, ಒಂದು ಚಾನಲ್ನ ನಾವು ಹೇಗೆಲ್ಲ ಸ್ಟಾರ್ಟ್ ಮಾಡಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ? ಈ ವಿಚಾರದ ಬಗ್ಗೆ ಮಾತಾಡೋಣ. ಓಕೆ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಯಾಕೆಂದರೆ ತುಂಬಾ ಒಂದು ಸ್ಟೆಪ್ ಮಿಸ್ ಆದ್ರೂ ಕೂಡ ತುಂಬ ಒಂದೇನೋ ಸ್ಟೆಪ್ ನೋಡ್ಕೊಂಡು ಸಡನ್ನಾಗಿ ಹೋಗ್ಬಿಟ್ಟು ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀನಿ ಅಂತ ದಯವಿಟ್ಟು ಪ್ರಯತ್ನ ಮಾಡೋಕ್ಕೆ ಹೋಗ್ಬಿಡಿ. ಪ್ರತಿಯೊಂದು ಪಾಯಿಂಟು ನಿಮಿಷ ಸೆಕೆಂಡ್ಗೂ ತಿಳ್ಕೊಂಡು ಒಂದು ಜರ್ನಿನ ಸ್ಟಾರ್ಟ್ ಮಾಡಿ. ಎಲ್ರಿಗೂ ಯಾರೆಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀರಾ, ಈ ವಿಡಿಯೋ ನೋಡಿಬಿಟ್ಟು ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ ನನ್ನ ಕಡೆಯಿಂದ. ಹಾಗೆ ನಾನು ಏನಪ್ಪ ಅಂತ ಹೇಳಿದರೆ, ಪ್ರತಿಯೊಂದು ನಾನು ನಿಮ್ಗೆ ಏನೇ ಪಾಯಿಂಟ್ಸ್ ಹೇಳಬೇಕು ಅಂತ ಹೇಳಿದ್ರು, ಸೊ ನಾನು ಪ್ರಿಪೇರ್ ಆಗೋದ್ರ ಜೊತೆ ಒಂದು ಕೀ ಪಾಯಿಂಟ್ಸ್ನ ಮಾಡ್ಕೊಂಬಂದು ಸೊ ಅದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕಪ್ಪ ಈ ಉದ್ದೇಶ ನೋಡ್ಕೊಂಡು ಹೇಳ್ತೀನಿ ಅಂತ ಅಲ್ಲ, ಉದ್ದೇಶ ಏನಂದರೆ ಇಷ್ಟೇ. ಯಾವುದೇ ಒಂದು ನಾನು ಇನ್ಫಾರ್ಮೇಷನ್, ಯಾವುದೇ ಒಂದು ಮಾಹಿತಿ ಕೊಡ್ತೀನಿ, ಯಾವುದೇ ಒಂದು ಪಾಯಿಂಟ್ ಬಗ್ಗೆ ಹೇಳ್ತೀನಿ ಅಂದರೆ ದಯವಿಟ್ಟು ಅದು ಮಿಸ್ ಆಗಬಾರ್ದು. ನಾನು ವಿಡಿಯೋ ಮಾಡೋ ಟೈಮಲ್ಲಿ ಬಟ್ ಹೇಳ್ಬೋದು, ಹೋಗ್ತಾ ಗೊತ್ತಾಗ್ತಾಯಿದೆ ಯಾಕೆ ನಾನು ಈ ರೀತಿ ಫಾಲೋ ಮಾಡ್ತಾಯಿದ್ದೀನಿ, ಬರ್ಕೊಂಬಂದು ನಿಮಗೆ ಟಿಪ್ಸ್ ಹೇಳ್ತಾ ಇದ್ದೀನಿ ಅಂತೇಳಿ. ಖಂಡಿತ ಅದನ್ನು ಕೂಡ ಗೊತ್ತಾಗುತ್ತೆ. ಸೊ ಯಾವುದು ಒಂದು ಪಾಯಿಂಟ್ಸ್ ಮಿಸ್ ಆಗಬಾರ್ದು ಅನ್ನೋ ಒಂದು ಉದ್ದೇಶ. ಸೊ ಹಾಗಾಗಿ ಮಾಡ್ತಾಯಿದ್ದೀನಿ. ಇನ್ನೊಂದು ಬಂದುಬಿಟ್ಟು, ಪ್ರತಿಯೊಂದು ತಿಳ್ಕೊಂಡರೆ ಈ ಯೂಟ್ಯೂಬ್ ಮಾಡಬೇಕಂತ ಏನಿಲ್ಲ. ಓಕೆನಾ? ನಾನು ತಿಳ್ಕೊಳ್ಳಿಲ್ದಳು ಸೊ ಮಾಡ್ತಾಯಿದ್ದೀನಿ. ಇದುವರೆಗೂ ಹೇಳ್ತಾಯಿದ್ದೀನಿ, ಎಂಥ ದೊಡ್ಡ ಎಡಿಟರ್ ಇದ್ದಾರೆ, ದೊಡ್ಡ ಯೂಟ್ಯೂಬರ್ ಇದ್ದಾರೆ. ಅದರಲ್ಲಿ ನಾನೊಂದು ಚಿಕ್ಕ ಯೂಟ್ಯೂಬರ್ ಅಷ್ಟೇ. ಮೀನ್ಸ್ ಹೇಳಬೇಕು ಅಂದರೆ ಎಡಿಟಿಂಗ್ ಇನ್ನೂ ನಾನು ತುಂಬಾ ಕಲ್ತಿಲ್ಲ ಯೂಟ್ಯೂಬಲ್ಲಿ. ಬಟ್ ವಿಡಿಯೋ ಮಾಡೋದು ಕಲ್ತಿದ್ದೀನಿ, ಅರ್ನಿಂಗ್ ಮಾಡೋದು ಕಲ್ತಿದ್ದೀನಿ, ಒಂದು ಗ್ರೋ ಆಗಿದ್ದೀನಿ. ಯೂಟ್ಯೂಬಲ್ಲಿ ನನ್ನದೇ ಆದಂತಹ ಒಂದು ನೇಮ್ ಇದೆ, ನನಗೆ ಆದಂಥ ಒಂದು ಸಪೋರ್ಟರ್ ಇದ್ದಾರೆ, ನನ್ನನ್ನೇ ಇಷ್ಟಪಡೋ ಜನ ಇದ್ದಾರೆ, ನನ್ನನ್ನೇ ದ್ವೇಷ ಅಂತೂ ಮಾಡೋವಂಥ ಜನ ಇದ್ದಾರೆ. ಓಕೆ, ನೆಸಸರಿ ಮಾತು ಬೇಡ. ಒಂದು ಹೊಸ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂದರೆ ನಾವು ಏನೇನೆಲ್ಲ ತಿಳ್ಕೊಂಡಿರಬೇಕು ಅನ್ನೋದ್ರ ಬಗ್ಗೆ ನಾನು ಒಂದು 10 ಪಾಯಿಂಟ್ಸ್ ಹೇಳ್ತೀನಿ ನಿಮಗೆ. ಓಕೆನಾ? ಸೊ ಏನನ್ನಿಸ್ತು ಅಂತ ಪೂರ್ತಿಯಾಗಿ ನೋಡಿ, ಕಮೆಂಟ್ ಹಾಕಿ. ಓಕೆನಾ? ಮೊದಲನೇದಾಗಿ ನಾವೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂದರೆ ನಮ್ಮ ಫೋನಲ್ಲಿ ಜಿಮೇಲ್ ಅಕೌಂಟ್ ಕ್ರಿಯೇಟ್ ಆಗಿರಬೇಕು. ಆಲ್ರೆಡಿ ಎಲ್ಲರ ಹತ್ರನೂ ಇವಾಗ ಫೋನ್ ಇರೋದ್ರಿಂದ ಆಲ್ರೆಡಿ ತೊಗೊಂಡಿರ್ತಾರೆ. ಓಕೆನಾ? ನಾನು ನಾರ್ಮಲ್ ಭಾಷೆಯಲ್ಲೇ ಹೇಳ್ತೀನಿ. ಓಕೆನಾ? ಸೊ ತೊಗೊಂಡಿರ್ತಾರೆ, ಫೋನ್ ಇರುತ್ತೆ. ಏನಂದರೆ ಎಲ್ಲರ ಫೋನಲ್ಲೂ ಜಿಮೇಲ್ ಅಕೌಂಟ್ ಆಲ್ರೆಡಿ ಕ್ರಿಯೇಟ್ ಆಗಿರುತ್ತೆ. ಮೊದಲೇ ಪಾಯಿಂಟ್ ಥಿಂಕ್ ಏನಪ್ಪ ಅಂದರೆ, ಜಿಮೇಲ್ ಅಕೌಂಟು ನಮ್ಮ ಫೋನಲ್ಲಿ ಇರಬೇಕು, ಮೊದಲೇ ಪಾಯಿಂಟು. ಓಕೆನಾ? ಇದೆಲ್ಲರ ಫೋನಲ್ಲೂ ಇರುತ್ತೆ. ಇನ್ನು ಎರಡನೇ ಪಾಯಿಂಟ್ ಬಂದುಬಿಟ್ಟು ಚಾನಲ್ ನೇಮ್. ಒಂದು ಜಿಮೇಲ್ ಅಕೌಂಟ್ ಕ್ರಿಯೇಟ್ ಆಯಿತು ಅಂತ ಹೇಳಿದರೆ ಯೂಟ್ಯೂಬ್ಗೆ ಹೋಗ್ಬಿಟ್ಟು ಅದು ಆಲ್ರೆಡಿ ಕ್ರಿಯೇಟ್ ಆಗುತ್ತೆ. ಅದು ನೇಮ್ ಇರಲ್ಲ, ಜಿಮೇಲ್ ಅಕೌಂಟ್ ನೇಮ್ ಅಷ್ಟೇ. ಏನು ನಾವು ID ಕೊಟ್ಟಿರ್ತಾವಲ್ವ, ಕ್ರಿಯೇಟ್ ಮಾಡ್ಕೊಂಡಿರ್ತಾವಲ್ಲ, ಜಿಮೇಲ್ ಅಕೌಂಟ್ ಕ್ರಿಯೇಟ್ ಮಾಡಿರ್ತಾವೆ, ಅದೇ ನೇಮು ಆ ಯೂಟ್ಯೂಬ್ ಚಾನಲ್ ಮೇಲೆ ಶೋ ಆಗ್ತಾ ಇರುತ್ತೆ. ಓಕೆ, ಚಾನಲ್ ನೇಮ್ನ ನಾವು ಸೆಟ್ ಮಾಡಬೇಕಾಗುತ್ತೆ. ಒಂದು ಹೊಸ ಯೂಟ್ಯೂಬ್ ಚಾನಲ್ಲು ಜರ್ನಿ ಸ್ಟಾರ್ಟ್ ಮಾಡ್ತಿದ್ದೀವಿ ಅಂದರೆ ಆ ಜಿಮೇಲ್ ಏನು ನೇಮ್ ಕೊಟ್ಟಿದ್ದೀವಲ್ಲ, ಅದು ಶುರು ಮಾಡೋದಕ್ಕಿಂತ ನಮಗೆ ಆದಂತಹ ಒಂದು ಚಾನಲ್ಲು, ನಮಗೆ ಆದಂತಹ ಒಂದು ಐಡೆಂಟಿಟಿ, ನಮ್ಮ ಒಂದು ರಿಯಲ್ ಲೈಫಲ್ಲಿ ನನ್ನನ್ನು ಶ್ವೇತಾ ಅಂತ ಹೇಳಿದರೆ ಎಲ್ಲರೂ ಗುರುತಿಸ್ತಾರೆ ಅಲ್ವಾ. ಯೂಟ್ಯೂಬಿಗೆ ಬಂದುಬಿಟ್ರೆ ಶ್ವೇತಾ ಪುಟ್ಟ ಪ್ರಪಂಚ ಯಾರು ಅಂದರೆ ಸೊ ನಾನು ಅಂತ ಹೇಳ್ತಾರೆ. ಆ ರೀತಿ ಯೂಟ್ಯೂಬ್ಗೆ ಒಂದು ನಾವು ನೇಮ್ ಕೊಡಬೇಕಾಗುತ್ತೆ, ಚಾನಲ್ ನೇಮ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ನೇದಾಗಿ ತಿಳ್ಕೊಳ್ಳಿ, ಚಾನಲ್ ನೇಮ್ನ ನಾವು ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿದರೆ ಮೊದಲು ನಾವು ಪದೇ ಚೇಂಜ್ ಮಾಡಬಾರ್ದು.
ಒಂದು ಚಾನಲ್ ನೇಮ್ನ ಸ್ಟಾರ್ಟ್ ಮಾಡ್ತಿದ್ದೀವಿ ಅಂತ ಹೇಳಿದರೆ ನಾವು ಯಾವ ರೀತಿ ವಿಡಿಯೋ ಮಾಡ್ತೀವಿ, ಯಾವ ಕಂಟೆಂಟ್ ಬಗ್ಗೆ ವಿಡಿಯೋ ಮಾಡ್ತೀವಿ, ನಮ್ಗೆ ಯಾವುದ್ರಲ್ಲಿ ಇಂಟ್ರೆಸ್ಟು, ಪ್ರತಿಯೊಂದನ್ನು ಯೋಚನೆ ಮಾಡಿಬಿಟ್ಟು ನಾವು ಚಾನಲ್ಗೆ ನೇಮ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಅದು ಬಂದುಬಿಟ್ಟು ಪದೇ ಪದೇ ಚೇಂಜ್ ಮಾಡಬಾರ್ದು. ಸೊ ಮಾಡ್ತಾರೆ, ಬಟ್ ನನ್ನ ಅನಿಸಿಕೆ ಏನಪ್ಪ ಅಂತ ಹೇಳಿದರೆ ಪದೇ ಪದೇ ಹೆಸರನ್ನು ಚೇಂಜ್ ಮಾಡಬಾರ್ದು ಚಾನಲ್ಗೆ. ಯಾಕಪ್ಪ ಅಂದರೆ ಒಂದು ಸತಿ ಶ್ವೇತಾ ಪುಟ್ಟ ಪ್ರಪಂಚ ಅಂತ ಇದ್ದಿದ್ದು, ಒಂದು ಸತಿ ಶ್ವೇತಾ ಪ್ರಪಂಚ ಇದ್ದಿದ್ದು, ಶ್ವೇತಾ ಮೋಟಿವೇಶನ್. ಸೊ ನಾನು ಸ್ಟಾರ್ಟಿಂಗ್ ಬಂದುಬಿಟ್ಟು ನಾನು ತಪ್ಪು ಮಾಡಿದ್ದೀನಿ. ಸೊ ಆ ತಪ್ಪು ಯಾರೂ ಮಿಸ್ಟೇಕ್ ಮಾಡಬಾರ್ದು ಅಂತ ಅಷ್ಟೇ ನಾನು ಹೇಳ್ತಾ ಇರೋದು. ಇನ್ನು ಬಂದುಬಿಟ್ಟು ಚಾನಲ್ಗೆ ಒಂದು ಪರ್ಫೆಕ್ಟು ಒಂದು ಪರ್ಮನೆಂಟ್ ನೇಮ್ ಅಂತ ಇಡಿ. ಯಾಕೆಂದರೆ ಪ್ರತಿ ಸತಿ ಯಾರೇ ಸರ್ಚ್ ಮಾಡಿ ನೋಡಿದ್ರು ನಿಮಗೆ ಸೊ ನಿಮ್ಮ ಚಾನಲ್ನ ಕರೆಕ್ಟಾಗಿ ಅದೇ ನೇಮಲ್ಲಿ ನಿಮ್ಮನ್ನೇ ತೋರಿಸ್ಬೇಕು. ಪದೇ ಪದೇ ನೇಮ್ನ ಚೇಂಜ್ ಮಾಡಬೇಡಿ. ಚಾನಲ್ ನೇಮ್ನ ಫಸ್ಟು ಸೆಲೆಕ್ಟ್ ಮಾಡಬೇಕು. ಜಿಮೇಲ್ ಅಕೌಂಟ್ ಆಯಿತು, ಚಾನಲ್ ನೇಮ್ ಆಯಿತು. ಇನ್ನು ನೆಕ್ಸ್ಟ್ ಬಂದುಬಿಟ್ರೆ ಆ ಚಾನಲ್ಗೆ ಈಗ ನಮಗೆ ಆದಂತಹ, ನಾನು ಶ್ವೇತಾ ಅಂದರೆ ನನಗೆ ಒಂದು ಪಿಕ್ಚರ್ ಇದೆ, ನನಗೆ ಒಂದು ಬಾಡಿ ಇದೆ, ನನಗೆ ಒಂದು ಮುಖ ಇದೆ. ಹಾಗೆ ನಮ್ಮ ಚಾನಲ್ ಅಂದರೆ ನಮ್ಮ ಚಾನಲ್ಗೆ ಆದಂತಹ ಒಂದು ಪ್ರೊಫೈಲ್ ಫೋಟೋ ಬೇಕು. ಓಕೆನಾ? ಇವಾಗ ಒಂದು ನೀವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀರಾ ಅಂತ ಹೇಳಿದರೆ ಆ ಚಾನಲ್ ಮೇಲೆ ಕ್ಲಿಕ್ ಮಾಡಿದಾಗ ಅದರಲ್ಲಿ ಒಂದು ಫೋಟೋ ಕಾಣುತ್ತೆ. ಮೀನ್ಸ್ ಅವ್ರದ್ದು ಹಾಕಿರ್ಬೋದು, ಬೇರೆ ಏನಾದರೂ ಇಮೇಜ್ ಹಾಕಿರ್ಬೋದು. ಅಲ್ಲಿ ಒಂದು ಪ್ರೊಫೈಲ್ ಫೋಟೋನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅಲ್ಲಿಗೆ ಒಂದು ಪ್ರೊಫೈಲ್ ಫೋಟೋ ಹಾಕಬೇಕಾಗುತ್ತೆ. ಓಕೆನಾ? ಅದನ್ನು ಕೂಡ ಪದೇ ಪದೇ ಚೇಂಜ್ ಮಾಡಬೇಡಿ. ಮೀನ್ಸ್ ಯಾಕೆ ಅಂದರೆ ಚಾನಲ್ ನೇಮ್ ಥರ ಇದನ್ನು ಕೂಡ ಅಷ್ಟೇ. ಒಂದು ಸತಿ ಆ ಫೋಟೋದಲ್ಲಿ ನಿಮ್ಮನ್ನು ಐಡೆಂಟಿಫೈ ಮಾಡಿ ಹೊಸಬ್ರು ಯೂಟ್ಯೂಬಲ್ಲಿ ಅಳುಬ್ರಾಗಿರ್ಬೋದು, ಕೆಲವೊಬ್ರು ನಿಮಗೆ ಗೊತ್ತಿರೋರು ನಿಮ್ಮನ್ನು ಐಡೆಂಟಿಫೈ ಮಾಡ್ತಾರೆ. ಯೂಟ್ಯೂಬ್ ಅಂದರೆ ನಿಮ್ಮನ್ನು ಗೊತ್ತಿಲ್ಲದರನ್ನ, ಪರಿಚಯ ಇಲ್ಲದವರನ್ನ ಪರಿಚಯಸ್ಥರನ್ನಾಗಿ ಮಾಡಿ, ಆತ್ಮೀಯರನ್ನಾಗಿ ಮಾಡಿ, ನಮ್ಮ ಸಪೋರ್ಟರನ್ನಾಗಿ ಮಾಡಿ, ನಮಗೆ ಪ್ರತಿಯೊಂದರಲ್ಲೂ ಪ್ರತಿ ಹಂತದಲ್ಲೂ ನಮಗೆ ಜೊತೆಯಾಗಿ ಇರುವಂತಹ ಹಂಗೆ ಮಾಡೋದೇ ನಮ್ಮ ಯೂಟ್ಯೂಬಲ್ಲಿ ಪ್ರತಿಯೊಬ್ಬರು ನಮಗೆ ಗೊತ್ತಿರಲ್ಲ ಅಲ್ವಾ? ಹಾಗೆ ಅವರಿಗೆ ನಮ್ಮದೇ ಆದಂಥ ಒಂದು ಐಡೆಂಟಿ ಮುಖ ತೋರಿಸ್ಬೇಕು ಅಂದರೆ ಪ್ರೊಫೈಲ್ನ ಕ್ಲೀನಾಗಿ ಫಿಕ್ಸ್ ಆಗಲೆಲ್ಲ ಚೇಂಜ್ ಮಾಡಬೇಡಿ. ಸೊ ಇವತ್ತು ಇದನ್ನ ಚೆನ್ನಾಗಿ ಕಾಣ್ತಾ ಇತ್ತು ಫೋಟೋ, ಇದನ್ನು ಹಾಕ್ತೆ. ನೆಕ್ಸ್ಟ್ ಡೇ ಬಂದುಬಿಟ್ಟು ಇನ್ನೊಂದು ಫೋಟೋ ಕ್ಲಿಕ್ ಮಾಡಿದೆ, ಸೊ ಅದನ್ನು ಹಾಕಿದೆ. ಸೊ ದಯವಿಟ್ಟು ಈ ಒಂದು ತಪ್ಪನ್ನು ಮಾಡಬೇಡಿ. ಒಂದು ಒಳ್ಳೆಯದು ಚೆನ್ನಾಗಿ ನಿಮ್ಮ ಕ್ಲಾರಿಟಿ ಫೇಸ್ ಚೆನ್ನಾಗಿರಬೇಕು, ನೀವೇ ಅಂತ ಕರೆಕ್ಟಾಗಿ ಗುರುತಿಸಂಗಾಗಿರಬೇಕು. ಆ ರೀತಿ ಒಂದು ಪ್ರೊಫೈಲ್ನ ಸೆಲೆಕ್ಟ್ ಮಾಡಿ. ಪ್ರೊಫೈಲ್ ಆದಮೇಲೆ ಆ ಚಾನಲ್ ಮೇಲೆ ಹಿಂದೆ ಉದ್ದಕ್ಕೆ ಬರುತ್ತೆ. ಮೀನ್ಸ್ ಅಲ್ಲಿ ಏನಾದರೆ ಒಂದು ಫೋಟೋ ಆಗಿರ್ಬೋದು, ನೀವು ಚಾನಲ್ ನೇಮ್ ಏನಾಗಿರೋದು ಅಲ್ಲಿ ಒಂದು ಪುಟ್ಟದಾಗಿ ಏನಾದರೂ ಲೈನು, ಈಗ ಶ್ವೇತಾ ಅಂತ ಪ್ರೊಫೈಲಲ್ಲಿ ಕಾಣಿದ್ರೆ ಶ್ವೇತಾ ಪುಟ್ಟ ಪ್ರಪಂಚ ಚಾನಲ್ ನೇಮ್ ಆದರೆ ಅಲ್ಲಿ ಮೇಲೆ ಒಂದು ಚಿಕ್ಕಕ್ಕೆ ಬರಿಬೋದು. ಮೋಟಿವೇಶನಲ್ಲಿ ಕೊಡ್ತೀನಿ, ಶ್ವೇತಾ ಪ್ರಪಂಚ, ಟಿಪ್ಸ್ ಕೊಡ್ತೀನಿ, ಯೂಟ್ಯೂಬರ್ಸ್ ಏನೋ ನಿಮಗೇನು ಇಷ್ಟನೋ ಅದನ್ನು ಒಂದು ನೋಡಿಕೊಂಡು ಬ್ಯಾನರ್ ಕೂಡ ರೆಡಿಮೇಡ್ ಆಗುತ್ತೆ. ಅದು ನೀಟಾಗಿ ಹಿಂದೆ ಕೂಡ ಕಾಣುತ್ತೆ. ಆವಾಗ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ನೋಡೋಕ್ಕೆ ಹೊಸ ಲುಕ್ಕು ಸೂಪರ್ ಕಾಣುತ್ತೆ. ಪ್ರೊಫೈಲ್ ಫೋಟೋ ಹಾಗೆ ಬ್ಯಾನರ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯೂಟ್ಯೂಬಲ್ಲಿ ಒಂದು ಚಾನಲ್ ಇದೆ ಅಂತ ಹೇಳಿದರೆ ಪ್ರತಿಯೊಂದು ಸ್ಟೆಪ್ಪೂ ಕೂಡ ಪ್ರತಿಯೊಂದು ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಹೆಂಗೆಂಗೂ ಇದೆ ಕೆಲವೊಬ್ರದ್ದು ಚಾನಲ್ಲು, ಆದರೂ ಗ್ರೋತ್ ಆಗ್ತಾ ಇದೆ. ಸೊ ಅದು ಸೆಕೆಂಡರಿ, ಅವ್ರ ಲಕ್ ಇರ್ಬೋದು. ಬಟ್ ನಾವು ಏನೇ ಒಂದು ಕೆಲಸ ಮಾಡ್ತಿದ್ದೀವಿ ಅಂದರೂ ಅದರಲ್ಲಿ ಒಂದು ಪರ್ಫೆಕ್ಟ್ ಇರಬೇಕು. ಇವತ್ತಲ್ಲ ನಾಳೆ ಯಾವುದೇ ತೊಂದರೆ ಕೂಡ ಅದಕ್ಕೆ ಆಗಬಾರ್ದು. ಸೊ ಅದಕ್ಕೋಸ್ಕರ ಪ್ರೊಫೈಲ್ ಫೋಟೋ, ಬ್ಯಾನರ್, ಓಕೆನಾ? ಇದು ಇನ್ನು ನೆಕ್ಸ್ಟ್ ಬಂದುಬಿಟ್ರೆ ಮೊದಲ ಇಂಟ್ರೊಡಕ್ಷನ್. ಒಂದು ಚಾನಲ್ಲು ಇವಾಗ ಜಿಮೇಲ್ ಕ್ರಿಯೇಟ್ ಮಾಡ್ಕೊಂಡ್ರಿ, ಚಾನಲ್ ನೇಮ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಪ್ರೊಫೈಲ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಬ್ಯಾನರ್ ಸೆಲೆಕ್ಟ್ ಮಾಡ್ಕೊಂಡ್ರಿ. ಇನ್ನು ವಿಡಿಯೋ ವಿಚಾರಕ್ಕೆ ಬಂದರೆ ನಿಮ್ಮ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಆಲ್ರೆಡಿ ಇದೆಷ್ಟೆಲ್ಲ ಇದೆ ನನ್ನ ಹತ್ರ. ಸೊ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ, ಯೂಟ್ಯೂಬಲ್ಲಿ ವಿಡಿಯೋ ಹಾಕ್ತೀನಿ ಅಂತ ಹೇಳಿದಾಗ ಮೊದಲನೆಯ ಆ ಚಾನಲಲ್ಲಿ ನಿಮ್ದು ಏನಾಗಿರಬೇಕು, ವಿಡಿಯೋ ಇಂಟ್ರೊಡಕ್ಷನ್ ವಿಡಿಯೋ ಆಗಿರಬೇಕು. ಮೊದಲು ನಾನು ಚಾನಲ್ ಸ್ಟಾರ್ಟ್ ಮಾಡಿದಾಗ ನನಗೇನೂ ಗೊತ್ತಿರಲಿಲ್ಲ. ಸೊ ನಾನು ಒಂದು ಅಡುಗೆದಾಗಿ ಕುಕ್ಕಿಂಗ್ ಆಗಲಿ ಹಾಕಿದ್ದೆ. ಸೊ ಮತ್ತೆ 2 ಇಯರ್ಸ್ ಗ್ಯಾಪ್ ಬಿಟ್ಟಾಗ ಮತ್ತೆ ನಾನು ಚಾನಲ್ ಶುರು ಮಾಡಬೇಕು ಅಂತ ನನ್ನ ಮೈಂಡಲ್ಲಿ ಬಂದಾಗ ಆಲ್ರೆಡಿ ಸ್ವಲ್ಪ ನನಗೆ ಏನು ಅಲ್ಪ ಸ್ವಲ್ಪ ತಿಳಿದಿತ್ತು, ಒಂದು 10%. ಸೊ ಇಂಟ್ರೊಡಕ್ಷನ್ ವಿಡಿಯೋ ಹಾಕಿದೆ. ಇಂಟ್ರೊಡಕ್ಷನ್ ವಿಡಿಯೋನ ಫಸ್ಟ್ ಹಾಕಬೇಕು. ಈ ಚಾನಲಲ್ಲಿ ನಾವು ಯಾವ ಕೆಟಗರಿ ಬಗ್ಗೆ, ಕಂಟೆಂಟ್ ಬಗ್ಗೆ ವಿಡಿಯೋ ಮಾಡ್ತೀವಿ, ನಾನು ಯಾರು, ನನ್ನ ಸೆಲ್ಫ್ ಇಂಟ್ರೊಡಕ್ಷನ್, ನಿಮ್ಗೆ ಏನೇನು ಅನಿಸುತ್ತೋ ಅಷ್ಟು. ನನ್ನ ಬೇಕಿದ್ರೆ ಒಂದು ಫಸ್ಟ್ ವಿಡಿಯೋ ಇದೆ, ಇಂಟ್ರೊಡಕ್ಷನ್ ವಿಡಿಯೋ ನಂದು ಬೇಡ ಅಂದರೆ ಯೂಟ್ಯೂಬಲ್ಲಿ ಸುಮಾರಷ್ಟು ಸರ್ಚ್ ಮಾಡಿದರೆ ಇಂಟ್ರೊಡಕ್ಷನ್ ವಿಡಿಯೋ ಅಂತ ಹೇಳಿದರೆ ಕನ್ನಡದಲ್ಲಾಗಿರ್ಬೋದು, ಇಂಗ್ಲೀಷಲ್ಲಿ, ನಿಮ್ದು ಯಾವ್ದು ಲ್ಯಾಂಗ್ವೇಜೋ ಓಕೆನಪ್ಪ, ಆ ಒಂದು ಲ್ಯಾಂಗ್ವೇಜಲ್ಲಿ ಒಂದು ಇಂಟ್ರೊಡಕ್ಷನ್ ವಿಡಿಯೋನ ಫಸ್ಟು ನಿಮ್ಮ ಚಾನಲ್ ಓಪನ್ ಮಾಡಿದ ತಕ್ಷಣ
ಫಸ್ಟು ಒಂದು ಇಂಟ್ರೊಡಕ್ಷನ್ ನೋಡಿಬಿಟ್ಟೆ ಅಟ್ರಾಕ್ಷನ್ ಆಗಬೇಕು. ಸೊ ಅವರು ಯಾವ ವಿಡಿಯೋ ಕೊಡ್ತಾ ಇದ್ದಾರೆ ಅಂತ ಹೇಳಿ ಕ್ಯೂರಿಯಾಸಿಟಿ ಬರಬೇಕು. ತುಂಬ ಕಾನ್ಫಿಡೆಂಟಾಗಿ ಮಾತಾಡಿ, ಭಯ ಪಡ ಅಂಥದ್ದು ಏನಿಲ್ಲ. ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ಎಲ್ಲರೂ ನಿಮ್ಮವರೇ, ಎಲ್ಲರೂ ಹೊಸಬ್ರೆ, ಎಲ್ಲರೂ ನಿಮ್ಮವರೇ, ಭಯ ಪಡೋಕ್ಕೆ ಏನೇ ಇಲ್ಲ. ಓಕೆನಾ? ಸ್ವಲ್ಪ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಆಗುತ್ತೆ. ಸೊ ಕೆಲವೊಬ್ಬರು ಕ್ಯಾಮ್ರಾ ಫೇಸ್ ಮಾಡಿರ್ತೀರ, ಕೆಲವೊಬ್ಬರು ಫೇಸ್ ಮಾಡಿರಲ್ಲ. ಡೈರೆಕ್ಟ್ ಒಂದೇ ಸತ್ಯ ಕ್ಯಾಮ್ರಾ ಫೇಸ್ ಮಾಡಿ ವಿಡಿಯೋ ಮಾಡೋದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಸುಮಾರು ನನ್ನ ವೀಡಿಯೋನು ಕೂಡ ಸ್ಟಾರ್ಟಿಂಗಲ್ಲಿ ಅದೇ ರೀತಿ ಇದೆ. ಅಂದರೆ ನಾವೇನೋ ಹೇಳೋಕೆ ಹೋಗ್ತೀವಿ, ಮರ್ತೋಗುತ್ತೆ, ಆ ರೀತಿ ಆಗುತ್ತೆ. ಸೊ ತೊಂದರೆ ಇಲ್ಲ. ನಿಮ್ಗೆ ಏನು ಅನಿಸುತ್ತೋ ನಿಮ್ಮ ಭಾಷೆಯಲ್ಲಿ ಭಯಪಡೋ ಅವಶ್ಯಕತೆ ಇಲ್ಲ, ಯಾರಿಗೂ ಅಂಜೋ ಅವಶ್ಯಕತೆ ಇಲ್ಲ. ಕಾನ್ಫಿಡೆಂಟಾಗಿ ನಿಮ್ಮ ಇಂಟ್ರೊಡಕ್ಷನ್ ವಿಡಿಯೋ, ಆ ಒಂದು ವಿಡಿಯೋ ನಿಮ್ಮ ಚಾನಲಲ್ಲಿ ಇರಲಿ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಮೇಯ್ನು ಯಾವ ವಿಷಯದ ಬಗ್ಗೆ ನೀವು ವಿಡಿಯೋ ಮಾಡಬೇಕು. ಓಕೆನಾ? ನೀವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ರಿ, ವಿಡಿಯೋ ಮಾಡಿದ್ರಿ, ಇಂಟ್ರೊಡಕ್ಷನ್ ವಿಡಿಯೋ ಕೊಟ್ರಿ, ಇನ್ನು ನೀವು ಯಾವ ಕಂಟೆಂಟ್ ಬಗ್ಗೆ ನೀವು ವಿಡಿಯೋ ಮಾಡಬೇಕು ಅಂತೇಳಿ. ಸೊ ಸುಮಾರಷ್ಟು ಯೂಟ್ಯೂಬ್ ತೆಗೆದ್ರೆ ಕನ್ಫ್ಯೂಸ್ ಆಗೋಂಥ ವಿಡಿಯೋಗಳು ಕೆಲವೊಬ್ರು ಇರ್ತವೆ, ಕೆಲವೊಬ್ರು ತುಂಬ ಪರ್ಫೆಕ್ಟಾಗಿರುತ್ತೆ. ಸೊ ಮೀನ್ಸ್ ಬ್ಯೂಟಿ ಬಗ್ಗೆ ನಿಮ್ಗೆ ಯಾವುದು ಒಂದು ವಿಚಾರದ ಬಗ್ಗೆ ಇಂಟ್ರೆಸ್ಟ್ ಇದೆಯಲ್ಲ ಅದರ ಬಗ್ಗೆನೇ ವಿಡಿಯೋ ಮಾಡಿ. ನಾನು ಹೇಳೋದಿಷ್ಟೆ. ಸೊ ಅದೇ ಮಾಡಿ ಇದೇ ಮಾಡಿ, ಯಾರೋ ಮಾಡ್ತಾರೆ, ಅವ್ರು ಮಾಡ್ತಾರೆ, ಇವ್ರು ಮಾಡ್ತಾರೆ, ದಯವಿಟ್ಟು ಕಾಪಿ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಸ್ವಂತಿಕೆ ಯೂಟ್ಯೂಬ್ ಏನಪ್ಪ ಕೇಳುತ್ತೆ ಅಂದರೆ ನಿಮ್ಮ ಸ್ವಂತಿಕೆ, ನಿಮಗೆ ಏನು ಇಂಟ್ರೆಸ್ಟ್ ಇದೆ. ಈಗ ನಾನು ಏನೋ ಒಂದು ಅಡುಗೆ ಮಾಡ್ತಿದ್ದೀನಿ, ಸೊ ರೊಟ್ಟಿ ಮಾಡ್ತಾಯಿದ್ದೀನಿ, ಮೀನ್ಸ್ ರೊಟ್ಟಿ ಬಗ್ಗೆ ನಾನು ತಿಳ್ಕೊಂಡು ರೊಟ್ಟಿ ಹೇಗೆ ಮಾಡಬೇಕು, ಕ್ಲೀನಾಗಿ ಮಾಡಿದರೆ ರೊಟ್ಟಿ ಪರ್ಫೆಕ್ಟಾಗಿ ಬರುತ್ತೆ, ಇಲ್ಲಾಂದರೆ ಕಿತ್ತೋಗುತ್ತೆ. ಓಕೆನಾ? ಆ ರೀತಿ ನನಗೆ ಯಾವುದ್ರ ಬಗ್ಗೆ ಇಂಟ್ರೆಸ್ಟ್ ಇದೆಯೋ ಅದನ್ನೇ ಮಾಡಬೇಕು. ಸೊ ನನಗೆ ಕುಕ್ಕಿಂಗ್ ಬಗ್ಗೆನೂ ಇದೆ, ಬ್ಯೂಟಿ ಬಗ್ಗೆನೂ ಇದೆ, ಬೇರೆ ಬೇರೆ ಎಲ್ಲರಿಗೂ ತುಂಬಾ ತಿಳ್ಕೊಂಡಿದ್ದಾರೆ, ಒಂದ್ರ ಬಗ್ಗೆ ತಿಳ್ಕೊಂಡಿದ್ದಾರೆ ಅಂತೆಲ್ಲ ಸುಮಾರಷ್ಟು ಜನಕ್ಕೆ ಎಲ್ಲಕ್ಕೆ ಸುಮಾರಷ್ಟು ವಿಷಯದ ಬಗ್ಗೆ ಗೊತ್ತಿರುತ್ತೆ. ಸೊ ನಾನೇನು ಮಾಡಬೇಕು, ನನಗೆ ಇದು ಇಷ್ಟ ಅದು ಇಷ್ಟ. ಸೊ ತೊಂದರೆ ಇಲ್ಲ. ಯಾಕಪ್ಪ ಅಂದರೆ ನನ್ನ ಓನ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳೋದು, ಕೆಲವೊಬ್ಬರು ಹೇಳ್ತಾರೆ ಒಂದು ಕಂಟೆಂಟ್ ಬಗ್ಗೆ ಮಾಡಿದ್ರಷ್ಟೇ ಯೂಟ್ಯೂಬರ್ ಗ್ರೋ ಆಗೋಕ್ಕೆ ಸಾಧ್ಯ. ಸೊ ನನ್ನ ಪ್ರಕಾರ ತಪ್ಪು ಅಂತೀನಿ. ಯಾಕಂದರೆ ನನಗೆ ತಿಳಿದ ಮಟ್ಟಿಗೆ ನನ್ನೆಲ್ಲ ವೀಡಿಯೋಸ್ಗಳನ್ನ ಎಲ್ಲ ಸಬ್ಸ್ಕ್ರೈಬರ್ ಇಷ್ಟಪಟ್ಟಿದ್ದಾರೆ. ಮೋಟಿವೇಶನ್ ಮಾಡಿದ್ದೀನಿ, ಹೆಲ್ತ್ ಬಗ್ಗೆ ಮಾಡಿದ್ದೀನಿ, ಇನ್ನು ಎಜುಕೇಷನ್ ಬಗ್ಗೆ ಮಾಡಿದ್ದೀನಿ, ಲೈಫು ಪ್ರತಿಯೊಂದೂ ಯೂಟ್ಯೂಬ್ ಬಗ್ಗೆ ಮಾಡಿದ್ದೀನಿ, ಎಲ್ಲರೂ ಇಷ್ಟಪಟ್ಟಿದ್ದಾರೆ. ಸೊ ಮಿಕ್ಸ್ ಕಂಟೆಂಟ್ ಯಾಕೆ ಹಾಕ್ಬಾರ್ದು ಅಂತ ಹೇಳ್ತಾರೆ ಅಂದರೆ ಅದು ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ. ಓಕೆನಾ? ನಿಮಗೆ ಯಾವುದು ಇಷ್ಟ ಇದೆಯೋ ಕಂಟೆಂಟ್ ಸೆಲೆಕ್ಟ್ ಮಾಡಿಕೊಂಡು ಆ ಕಂಟೆಂಟ್ ಬಗ್ಗೆ ನೀವು ವಿಡಿಯೋ ಮಾಡ್ತಾ ಹೋಗಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ವಿಚಾರ ಬಂದುಬಿಟ್ಟು ಮೊಬೈಲ್ ಸಾಕು. ಕೆಲವೊಬ್ರು ಅಂದ್ಕೊಂಡಿರ್ತಾರೆ, ಸೊ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂದರೆ ನನ್ನ ಹತ್ರ ಒಳ್ಳೆ ಕ್ಲಾರಿಟಿಗೆ ಹೇಳೋದು, ತುಂಬ ಚೆನ್ನಾಗಿರೋದು ಒಂದು ಕ್ಯಾಮ್ರಾ ಬೇಕು ಅಂತ ಹೇಳಿ. ಶುದ್ಧ ಸುಳ್ಳು. ಸೊ ನನ್ನ ಹತ್ರನೂ ಕೂಡ ಯಾವುದೋ ಒಂದು ದೊಡ್ಡ ಐಫೋನ್ ಆಗಲಿ, ದೊಡ್ಡ ಐಫೋನ್ ಅಂತಲ್ಲ, ದೊಡ್ಡ ಒಂದು ಕ್ಯಾಮ್ರಾ ಆಗಲಿ, ಒಂದು ಒಳ್ಳೆ ಕ್ವಾಲಿಟಿ ಫೋನ್ ಆಗಲಿ ಇಲ್ಲ. ಯಾಕೆ ಅಂದರೆ ನಾರ್ಮಲ್ ಫೋನ್, ನಾವೆಲ್ಲ ಮಿಡಲ್ ಕ್ಲಾಸ್ ಪೀಪಲ್ಸ್. ನಾನು ವಿಡಿಯೋ ಮಾಡೋಕ್ಕೋಸ್ಕರ, ಯೂಟ್ಯೂಬ್ ಮಾಡೋಕ್ಕೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಯಾವುದೇ ಕ್ಯಾಮ್ರಾ, ಯಾವುದೇ ದೊಡ್ಡ ಒಂದು ಫೋನ್ ಏನಿಲ್ಲ. ನಾರ್ಮಲ್ ನಿಮ್ಮ ಹತ್ರ ಯಾವ ಫೋನ್ ಇರುತ್ತೋ ಸೊ ವಿಡಿಯೋ ಎಲ್ಲ ಫೋನಲ್ಲೂ ಬರುತ್ತೆ. ಸೊ ನಾರ್ಮಲ್ ನಿಮ್ಮ ಹತ್ರ ಯಾವುದು ಒಂದು ಫೋನ್ ಇರುತ್ತೋ ಅದೇ ಫೋನ್ ಯೂಸ್ ಮಾಡಿ ವಿಡಿಯೋ ಮಾಡಿ. ಯಾವುದೇ ಕಾರಣಕ್ಕೂ ಯೂಟ್ಯೂಬಲ್ಲಿ ಒಂದು ನನ್ನ ಅನಿಸಿಕೆ ಪರ್ಸ್ನಲ್ ಅರ್ನಿಂಗ್ ಬರೋವರೆಗೂ ಏನೇ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಓಕೆನಾ? ಇದು ಒಂದು ಮೊಬೈಲ್ ಸಾಕು. ಓಕೆನಾ? ಇನ್ನು ಬಂದುಬಿಟ್ಟು ತಮ್ಮೇಲ್ ಅಂದರೆ ಕೆಲವೊಬ್ರಿಗೆ ಗೊತ್ತಿರಲ್ಲ, ಹೊಸ ಯೂಟ್ಯೂಬರ್ಸ್ಗಾಗಲಿ, ಕೆಲವೊಬ್ರಿಗೆ ನಾನು ಹೊಸ ಯೂಟ್ಯೂಬರ್ಸ್ನಂತ ಜಡ್ಜ್ ಮಾಡ್ತಾಯಿಲ್ಲ, ನನಗೂ ಗೊತ್ತಿರಲಿಲ್ಲ, ಏನೂ ಗೊತ್ತಿರಲಿಲ್ಲ. ನಾನು ಆ್ಯಕ್ಚುಲಿ ಇವತ್ತು ನಾನು ನಿಮಗೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ತಿಳ್ಕೊಂಡು ಹೇಳ್ತಿರೋದು, ಇದು ಒಂದು ನಾನು ತಿಳಿದಂತಹ ವಿಚಾರಗಳಷ್ಟೇ. ತಮ್ಮೇಲ್ ಅಂದರೆ ನಾವು ಒಂದು ವೀಡಿಯೋ ಹಾಕ್ತೀವಲ್ವ, ವಿಡಿಯೋ ಅಪ್ಲೋಡ್ ಮಾಡಿದಾಗ ನಾವು ಮೇಲೆ ಆ ವಿಡಿಯೋ ಒಂದು ಶೋ ಆಗ್ತಾಯಿದೆ ಯೂಟ್ಯೂಬ್ ಲೀಸ್ಟಲ್ಲಿ ಅಂತ ಹೇಳಿದರೆ ಅದ್ರ ಮೇಲೆ ನಾವು ಯಾವುದ್ರ ವಿಚಾರದ ಬಗ್ಗೆ ಮಾತಾಡಿರ್ತೀವಲ್ವ ಅದನ್ನು ಒಂದು ಚಿಕ್ಕದಾಗಿ ಫೋಟೋ ಒಂದು ಕ್ರಿಯೇಟ್ ಮಾಡಿಬಿಟ್ಟು ಅದು ತಮ್ಮೇಲ್ ಸೈಜ್ ಇರುತ್ತೆ, ಎಲ್ಲ ಇರುತ್ತೆ. ಅಲ್ಲಿ ನಾನು ಯಾವ ವಿಚಾರದ ಬಗ್ಗೆ ಮಾತಾಡಿದ್ದೀನಿ ಅಂತೇಳಿ ಆ ವಿಡಿಯೋದಲ್ಲಿ ಇರುತ್ತೆ. ಅದನ್ನು ಒಂದು ಫೋಟೋನ ಸ್ಟಾರ್ಟಿಂಗ್ ನಾವು ಓಪನ್ ಮಾಡಿದ ತಕ್ಷಣ, ನಾನು ವಿಡಿಯೋ ಓಪನ್ ಮಾಡಿದ ತಕ್ಷಣ ಚಾನಲ್ಲು ಈ ಒಂದು ವಿಚಾರದ ಬಗ್ಗೆ ಈ ವಿಡಿಯೋದಲ್ಲಿದೆ ಅಂತ ಹೇಳಿ ಒಂದು ಐಡೆಂಟಿಫೈಡ್ ತಮ್ಮೇಲ್ ಅಂದರೆ. ಸೊ ಅದನ್ನು ಕೂಡ ನಾವು ತಿಳ್ಕೊಂಡಿರ್ಬೇಕಾಗುತ್ತೆ. ಓಕೆನಾ? ಟೈಟಲ್. ಇನ್ನು ಟೈಟಲ್ ವಿಚಾರ ಏನಪ್ಪ ಅಂದರೆ, ಟೈಟಲ್ ಅಂದರೆ ಏನು? ಇವಾಗ ತಮ್ಮೇಲ್ ಅಂದರೂ ಟೈಟಲ್. ಈ ತಮ್ಮೇಲ್ ಹಾಕ್ದಂಗೆ ನಾವು ಒಂದು ಯೂಟ್ಯೂಬ್ ಚಾನಲ್ ವೀಡಿಯೋ ಹಾಕ್ಬೇಕಾದ್ರೆ ಸುಮಾರಷ್ಟು ಆಪ್ಷನ್ಸ್ ಬರುತ್ತೆ. ಸೊ ಹೋಗ್ತಾ ನೀವೊಂದು ವೀಡಿಯೋ ಹಾಕ್ತಿದ್ರೆ ಅಂದರೆ ಶೋ ಆಗೇ ಆಗುತ್ತೆ. ಅಲ್ಲಿ ಟೈಟಲ್ ಅಂತ ಕೇಳುತ್ತೆ. ಆ ಟೈಟಲಲ್ಲಿ ನೀವು ಯಾವುದು ಒಂದು ವಿಚಾರ, ಯಾವುದು ಒಂದು ಕಂಟೆಂಟ್ ಬಗ್ಗೆ ಮಾತಾಡಿದ್ದೀರಾ, ಯಾವುದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ ಅಂತೇಳಿ ಅಲ್ಲಿ ಸರಳವಾಗಿ ಬರಬೇಕಾಗುತ್ತೆ. ಸೊ ನಾನು ಹೇಳೋದಿಷ್ಟೇ, ತುಂಬ ದೊಡ್ಡ ಬರಿಬೇಡಿ, ಚಿಕ್ಕದಾಗಿ ಚೊಕ್ಕವಾಗಿರಲಿ, ಅದು ಒಂದು
ಕರೆಕ್ಟಾಗಿ ತುಂಬ ಏನೇನೋ ಬರಿಬೇಡಿ, ಸ್ಮಾಲಾಗಿ ಅದೇನು ಅಂತೇಳಿ ಚಿಕ್ಕದಾಗಿ ಒಂದು ಸರಳವಾಗಿ ತುಂಬ ಸುಂದರವಾಗಿ ಇರಲಿ. ಅದಾದಮೇಲೆ ಡಿಸ್ಕ್ರಿಪ್ಷನ್ ಅಂದರೆ ಏನು, ಟ್ಯಾಕ್ಸ್ ಅಂದರೆ ಏನು, ಓಕೆನಾ? ಈ ವಿಚಾರದ ಬಗ್ಗೆ ಕೂಡ ನಾವು ಗಮನದಲ್ಲಿ ಇಡಬೇಕಾಗುತ್ತೆ. ಇನ್ನು ತಮ್ಮೇಲೆ ಹೇಗೆ ಮಾಡೋದಾಗಿರ್ಬೋದು, ಇನ್ನು ಸರಳವಾಗಿ ಟೈಟಲ್ ಹಾಕೋದು ಏನಾಗಿರ್ಬೋದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ. ಸೊ ಇಷ್ಟು ನಮಗೆ ಗೊತ್ತಿರಬೇಕು ಅಂತ ಹೇಳಿದ್ದು. ಇನ್ನು ಡಿಸ್ಕ್ರಿಪ್ಷನ್ನು ಟ್ಯಾಕ್ಸು ಕೂಡ ನಾವೊಂದು ವಿಡಿಯೋ ಹಾಕಿ ಒಂದು ಟೈಟಲ್ ಹಾಕಿದ ಮೇಲೆ ಡಿಸ್ಕ್ರಿಪ್ಷನ್ ಮೀನ್ಸ್ ಅಲ್ಲಿ ನಾವು ಯಾವುದು ಒಂದು ವಿಚಾರದನ್ನು ವೀಡಿಯೋದಲ್ಲಿ ಹೇಳಿರ್ತೀವಲ್ವ, ಸೊ ಅದ್ರ ಕೆಳಗೆ ಡಿಸ್ಕ್ರಿಪ್ಷನ್ ಅಂತ ಬಂದರೆ ಆ ವಿಡಿಯೋ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಆ ಡಿಸ್ಕ್ರಿಪ್ಷನಲ್ಲಿ ಹೇಳಬೇಕು. ಮೀನ್ಸ್ ನಾನು ಒಂದು ಬ್ಯೂಟಿ ಬಗ್ಗೆ ಹೇಳಿದ್ದೀನಿ ಅಂತ ಹೇಳಿದ್ರೆ, ಸೊ ನಾನು ಸ್ಕಿನ್ ಕೇರ್ ಬಗ್ಗೆ ಹೇಳಿದ್ದೀನಿ. ಈ ಸ್ಕಿನ್ ಕೇರ್ ಯೂಸ್ ಮಾಡೋದ್ರಿಂದ, ಈ ಸ್ಕಿನ್ ಕೇರ್ ಪ್ಯಾಕ್ನ ಹಾಕೋದ್ರಿಂದ ನಮ್ಮ ಸ್ಕಿನ್ನಿಗೆ ಏನೆಲ್ಲ ಉಪಯೋಗ, ಈ ಸ್ಕಿನ್ ಕೇರ್ಗೆ ಏನೆಲ್ಲ ಹಾಕಿದ್ದೀನಿ, ಇದೆಲ್ಲ ಕೂಡ ಆ ಡಿಸ್ಕ್ರಿಪ್ಷನಲ್ಲಿ ನಾವು ಮೆನ್ಷನ್ ಮಾಡಬೇಕಾಗುತ್ತೆ. ಇದು ಕೂಡ ನಮ್ಮ ಚಾನಲ್ ಪ್ರಮೋಟ್ ಮಾಡೋದಕ್ಕೆ ಇನ್ನೊಂದು ಎಕ್ಸ್ಟ್ರಾ ಬೆನಿಫಿಟ್ ಅಂತಲೇ ಹೇಳ್ಬೋದು, ಓಕೆನಾ? ಇನ್ನೊಂದು ವಿಚಾರ ಬಂದರೆ ಮೇಯ್ನಾಗಿ ನಾವೆಲ್ಲ ಒಂದು ಯೂಟ್ಯೂಬ್ ಮಾಡ್ತೀವಿ, ಚಾನಲ್ ಓಪನ್ ಮಾಡ್ತೀವಿ, ಇಷ್ಟೆಲ್ಲ ಪಾಯಿಂಟ್ಸ್ ಹೇಳಿದೆ. ಇಷ್ಟೆಲ್ಲದರ ಜೊತೆಗೆ ಮೇಯ್ನ್ ಥಿಂಕ್ ಏನಪ್ಪ ಅಂತ ಹೇಳಿದ್ರೆ, ಈ ಮಿಸ್ಟೇಕ್ ನಾನು ಮಾಡಿದ್ದೀನಿ, ಈ ಮಿಸ್ಟೇಕ್ ನೀವು ಮಾಡಿಬಿಡಿ. ಏಕೆಂದರೆ ಇವಾಗ ನನಗೆ 1.5 ವರ್ಷದಿಂದ ಬುದ್ಧಿ ಬಂದಿದೆ. ಅದು ಕೆಲವೊಂದು ಟೈಮಲ್ಲಿ ಓಕೆ, ಎಮರ್ಜೆನ್ಸಿ ಟೈಮಲ್ಲಿ ನಾನು ಹೇಳ್ತಾ ಇಲ್ಲ, ಕೆಲವೊಂದು ಟೈಮಲ್ಲಿ ಮೇಯ್ನಾಗಿ ನಾವು ತಿಳ್ಕೊಬೇಕಾಗಿದ್ದು ಕನ್ಸಿಸ್ಟೆನ್ಸಿ ಅಂದರೆ ನಾವು ಯಾವಾಗಲೂ ಯೂಟ್ಯೂಬಲ್ಲಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. ಮೀನ್ಸ್ ನಾನು ಇವತ್ತೊಂದು ವಿಡಿಯೋ ಅಪ್ಲೋಡ್ ಮಾಡಿದೆ, ಸೊ ಇನ್ನೊಂದು 2 ಡೇಸ್ ಬಂದು ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡಿದೆ. ಸೊ ನಂಗೆ ಇನ್ನೊಂದೇನೋ ಆಯಿತು, 1 ತಿಂಗಳಿಗೊಂದು ಅಪ್ಲೋಡ್ ಮಾಡಿದೆ, 2 ತಿಂಗಳಿಗೆ ಮಾಡಿದೆ, ವಾರಕ್ಕೆ 2 ಮಾಡಿದೆ, ದಿನಕ್ಕೆ 4 ಮಾಡಿದೆ. ಈ ರೀತಿ ಅಲ್ಲ ವಿಡಿಯೋ ಅಪ್ಲೋಡಿಂಗ್ ಅಂದರೆ. ಕನ್ಸಿಸ್ಟೆನ್ಸಿ ಅಂತ ಹೇಳಿದರೆ ಪರ್ಫೆಕ್ಟ್ ಟೈಮ್, ಪರ್ಫೆಕ್ಟ್ ದಿನ, ಪರ್ಫೆಕ್ಟ್ ಆಗಿ ನಾವು ಪ್ರತಿದಿನ ಅಂದರೆ ನಾವೊಂದು ವಿಡಿಯೋ ಹಾಕ್ತಾಯಿದ್ದೀವಿ ಯೂಟ್ಯೂಬ್ ಚಾನಲ್. ಏನಂದರೆ ಕನ್ಸಿಸ್ಟೆನ್ಸಿ ಮೀನ್ಸ್ ಇವತ್ತು ನಾನು ವಿಡಿಯೋ ಹಾಕಿನ ಫಸ್ಟೇ ನಾವು ಡಿಸೈಡ್ ಮಾಡ್ಕೋಬೇಕು, ನಾನು 1 ದಿನಕ್ಕೆ ವಿಡಿಯೋ ಹಾಕ್ತೀನ, ಡೈಲಿ ಹಾಕ್ತೀನ, 2 ದಿನಕ್ಕೆ ಹಾಕ್ತೀನ, ವಾರಕ್ಕೆ ಹಾಕ್ತೀನ, ತಿಂಗಳಿಗೆ ಹಾಕ್ತೀನ, ವರ್ಷಕ್ಕೆ ಹಾಕ್ತೀನ, ಅದು ನಿಮ್ಮ ಓನ್ ಡಿಸಿಷನ್. ಅದನ್ನು ನಾವು ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು. ಹಂಗೆ ಮೀನ್ಸ್ ಹೇಳಿದೆ ಅಂತೇಳಿ ತಿಂಗಳಿಗೊಂದು, 2 ತಿಂಗಳಿಗೊಂದು, ವರ್ಷಕ್ಕೊಂದು ವಿಡಿಯೋ ಖಂಡಿತ ಹಾಕಕ್ಕೆ ಹೋಗ್ಬೇಡಿ. ವಾರಕ್ಕೊಂದು ಹಾಕಿದ್ರೆ 2 ವಾರಕ್ಕೊಂದೇ ಮಾಡೋಕ್ಕೆ ಹೋಗ್ಬೇಡಿ. ನಾ ಮಾಡಿದ ತಪ್ಪು ಮಾಡೋಕ್ಕೆ ಹೋಗ್ಬೇಡಿ. ಸೊ ಅದಕ್ಕೆ ಹೇಳ್ತಾ ಇರೋದು ಕನ್ಸಿಸ್ಟೆನ್ಸಿ. ನೀವು ಇವತ್ತೊಂದು ವಿಡಿಯೋ ಹಾಕ್ತಾ ಇದ್ದೀರಾ ಅಂತ ಹೇಳಿದರೆ ಮೇಯ್ನಾಗಿ ನಮ್ಮ ಯೂಟ್ಯೂಬೇ ಆಗಲಿ, ಯೂಟ್ಯೂಬ್ ನೋಡೋರೇ ಆಗಿರಲಿ, ನಮ್ಮ ಸಬ್ಸ್ಕ್ರೈಬರೇ ಆಗಿರಲಿ, ನಮಗೆ ಯೂಟ್ಯೂಬ್ ಮೇಯ್ನಾಗಿ ನಮ್ಮನ್ನ ಪ್ರಮೋಟ್ ಮಾಡಬೇಕಾಗಿರೋದು ಯೂಟ್ಯೂಬ್ ಮೇಯ್ನಾಗಿ ನಮ್ಮಿಂದ ಎಕ್ಸ್ಪೆಕ್ಟೇಷನ್ ಮಾಡೋದೇನಪ್ಪ ಅಂದರೆ ಕನ್ಸಿಸ್ಟೆನ್ಸಿ. ಸೊ ನಾವು ಹೇಗೆ ಯೂಟ್ಯೂಬ್ಗೆ ಟೈಮ್ ಕೊಡ್ತೀವೋ ಯೂಟ್ಯೂಬ್ ಕೂಡ ಅದರಿಂದ ನಮಗೆ ಅಷ್ಟೇ ನಮಗೇನ ರಿಟರ್ನ್ ಕೊಡುತ್ತೆ. ನಾವು 2 ರೂಪಾಯಿ ಕೊಟ್ಟರೆ ದೇವರು ನಮಗೆ 4 ರೂಪಾಯಿ ಕೊಡ್ತಾನೆ. ಈ ಕೈಯಲ್ಲಿ ಕೊಟ್ಟರೆ ಈ ಕೈಯಲ್ಲಿ ಇಸ್ಕೋಬಾರ್ದು, ಗೊತ್ತಾಗಬಾರ್ದು ಹಾಗೆ. ಬಟ್ ನಾವು ಏನೇ ಕೊಡ್ತೀವಿ, ಏನೇ ಎಫರ್ಟ್ ಹಾಕ್ತೀವಿ ಅಂದರೂ ಅದರ ಡಬಲ್ ನಮಗೆ ಸಿಗುತ್ತೆ. ಸೊ ನಾವು ಫಸ್ಟ್ ಡಿಸೈಡ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿ ಮೇಯ್ನಾಗಿ ಬೇಕಾಗಿರೋದು. ಪ್ರತಿದಿನ ಹಾಕ್ತಿರೋ 2 ದಿನಕ್ಕೆ ಹಾಕ್ತಿರೋ, ಸೊ ಆ ಟೈಮ್ ಆ ದಿನ ಮಿಸ್ ಮಾಡಬೇಡಿ, ಕರೆಕ್ಟಾಗಿ ಹಾಕಿ. ತಿಂಗಳಿಗೆ 2 ತಿಂಗಳಿಗೆ ನಾನು ಮಾಡಿದ ತಪ್ಪು ಮಾಡಬೇಡಿ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಕನ್ಸಿಸ್ಟೆನ್ಸಿ ಮೇಯ್ನಾಗಿ ಮೇಂಟೈನ್ ಮಾಡಬೇಕು. ಇಷ್ಟು 10 ಪಾಯಿಂಟ್ಸ್ ನಾನು ಮಿಸ್ಟೇಕ್ ಮಾಡಿದ್ದೆ. ಸೊ ನಂಗೆ ತಿಳಿದಿರೋಂಥ ಇನ್ಫಾರ್ಮೇಷನ್ ಮಾಡಿ ಮಿಸ್ಟೇಕ್ ಮಾಡಬೇಡಿ. ಸೊ ಈ ರೀತಿ ಈ ಚಾನಲ್ ಏನಾದರೂ ಮಾಡಬೇಕು ಯೂಟ್ಯೂಬ್ ಅನ್ನೋರು ಈ ರೀತಿ ನೋಡಿಕೊಂಡು ಮಾಡಿ ಅಂತ ಹೇಳಿ ನಾನು ಈ ವಿಡಿಯೋ ಮಾಡಿದ್ದಷ್ಟೇ ಉದ್ದೇಶ, ಬೇರೆ ಏನೂ ಇಲ್ಲ. ಸುಮಾರು ಸತಿ ಈ ವಿಚಾರ ಕೆಲವೊಂದು ವಿಡಿಯೋಸಲ್ಲಿ ಹೇಳಿದ್ದೀನಿ. ಇನ್ನೊಂದು ಸ್ವಲ್ಪ ಇರಲಿ, ಹೊಸದಾಗಿ ಏನಾದರೂ ಹೇಳಬೇಕು ಅನಿಸಿದ್ದು ಹೇಳೋಣ ಅಂತೇಳಿ ಈ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು, ಏನಾದರೂ ಮತ್ತು ಇದರಲ್ಲೇನಾದರೂ ನಿಮಗೇನಾದರೂ ಗೊತ್ತಿತ್ತು, ಕನ್ಫ್ಯೂಸ್ ಇತ್ತು ಅಂದರೆ ಕಮೆಂಟ್ ಹಾಕಿ. ಇನ್ನು ಈ ವಿಡಿಯೋ ಏನಾದರೂ ತಪ್ಪು ಅನ್ನಿಸ್ತು, ಸರಿ ಇಲ್ಲ, ನೀವು ಹೇಳಿದ್ದೇನೋ ಮಿಸ್ಟೇಕು ಅನ್ನೋದಿದ್ರೂ ಕೂಡ ನೀವು ಕಮೆಂಟಲ್ಲಿ ಹಾಕಿ. ನಾನೇನಾದರೂ ಮಿಸ್ಟೇಕ್ ಮಾಡಿದರೆ ನಿಜವಾಗ್ಲೂ ಸರಿ ಮಾಡ್ಕೋತೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂತ ಹೇಳಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆಯೇ ಏನಾದರೂ ಇನ್ಫಾರ್ಮೇಟಿವ್ ಇದೆ, ಸೊ ನಿಮ್ಗೆ ಗೊತ್ತಿರೋರು ಯಾರೋ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಾರೆ ಅಂತ ಹೇಳಿದ್ರು ಕೂಡ ಈ ವಿಡಿಯೋ ಖಂಡಿತ ಶೇರ್ ಮಾಡೋದು ಮರಿಬೇಡಿ. ಯಾಕೆ ಅಂದರೆ ನಾವು ಒಬ್ಬರಿಗೆ ತಿಳ್ಕೊಂಡಿದ್ದೇನೆ ಆಗಲಿ, ತಿಳಿದಿದ್ದೇನೆ ಆಗಲಿ ಹೇಳ್ತಾ ಬಂದ್ವಿ ಅಂದರೆ ಭಗವಂತ ನಮಗೆ ಕೊಡ್ತಾನೆ ನಮಗೆ ಬೇಕಾದ ದಿನ. ಆದಷ್ಟು ಒಳ್ಳೆಯದನ್ನು ಮಾಡೋಣ. ಯಾರಿಗಾದರೂ ಇದು ನೆಸೆಸಿಟಿ ಇತ್ತು ಅಂತ ವಿಡಿಯೋ ಇದ್ದರೆ ದಯವಿಟ್ಟು ಅವರಿಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಮತ್ತೆ ಸಿಗೋಣ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ವಿಡಿಯೋ ಯಾವುದು ಅಂತಲೂ ಕೂಡ ನೆಕ್ಸ್ಟ್ ಒಂದು ಟೈಮಲ್ಲಿ ಗೊತ್ತಾಗುತ್ತೆ ನಿಮಗೆ. ಸೊ ಅದು ಗೊತ್ತಾಗಬೇಕು ಅಂದರೆ
ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಪ್ರೆಸ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ಸಮಾಧಾನವಾಗಿ ನನ್ನ ವಿಡಿಯೋ ವಾಚ್ ಮಾಡೋಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್.